ಕಲ್ಯಾಣ ಕರ್ನಾಟಕದ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಮತ್ತೊಂದು ಗರಿ ಸಿಕ್ಕಿದೆ. ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಪಾಣೆಗಾಂವ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 4 ಹೊಸ ಕೊಠಡಿಗಳ ನಿರ್ಮಾಣ ಕಾಮಗಾರಿ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಶಾಸಕ ಅಲ್ಲಂಪ್ರಭು ಪಾಟೀಲ್ ರವರ ಮುತುವರ್ಜಿಯಿಂದ ಕೆಕೆಆರ್ಡಿಬಿ ಮೈಕ್ರೋ ಯೋಜನೆಯಡಿ ಸುಮಾರು 60 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೊಠಡಿಗಳನ್ನು ನಿರ್ಮಿಸಲಾಗಿದೆ. ಕಲಬುರಗಿ ದಕ್ಷಿಣ ಮತಕ್ಷೇತ್ರ ವಿಷಯ ಏನಪ್ಪಾ ಅಂತಂದ್ರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಾಣೆಗಾಂವ್ ಶಾಲೆಗೆ ಹೊಸದಾಗಿ 5 ಕೋಣೆಗಳು ಮಂಜೂರಾತಿ ನೀಡುವುದಾಗಿ ಹಾಗೂ ಶಾಲೆ ಸುಮಾರು 60 ಲಕ್ಷ ರೂಪಾಯಿ ಅನುದಾನದಿಂದ 4 ಕೋಣೆಗಳ ಒಂದು ಕಟ್ಟಡದ ಉದ್ಘಾಟನೆ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ವಿಒರಾಗಿರ್ತಕ್ಕಂಥ ವಿಜಯಕುಮಾರ್ ಬಿಒ ಅವರೇ ಹಾಗೂ ಹಿರಿಯರಾಗಿರ್ತಕ್ಕಂಥ ಬೇವರಾಣ್ ಅವರೇ, ಲಿಂಗರಾಜ್ ಕಣ್ಣಿಯವರೇ, ನಮ್ಮ ಲಕ್ಷ್ಮಣ್ ಪೂಜಾರಿ ಅವರೇ, ಪ್ರಶಾಂತ್ ಕೊರಳಿಯವರೇ ಹಾಗೂ ನನ್ನ ಆತ್ಮೀಯ ಗೆಳೆಯರಾದ ಪವನ್ ಬಳಕೇರಿಯವರೇ, ನಮ್ಮ ದಿನೇಶ್ ಅವರೇ, ಶಂಕರ್ ಕಾರ್ಬೋರಿ ಅವರೇ, ಹುಸೇನ್ ಸಾಬ್ ಅವರೇ ಮತ್ತು ಸಂತೋಷ್ ಕರಂಜಿ ಅವರೇ, SDMC ಶಿವಾನಂದ ಮಾಗ್ ಅವರೇ, ಉಪಾಧ್ಯಕ್ಷರೇ, ನಾಗೂಜಿ ಅವರೇ ಮತ್ತು ನಮ್ಮ ಶಾಲಾ ಎಲ್ಲ ಅಮರಪ್ಪ ಸರಾರಿಯಾಗಿ ಎಲ್ಲ ಶಿಕ್ಷಕ ಬಂಧುಗಳೇ ಹಾಗೂ ಶಂಕರಗೌಡ್ರೆ ಮತ್ತು ಶಾಂತಪ್ಪ ಜೈ ಅವರೇ, ಶಾಂತಗೌಡ್ರೆ ಹಾಗೂ ಇನ್ನೂರು ನಮ್ಮ ರಾಜಯ್ಯ ಸ್ವಾಮೀಜಿಯವರೇ, ಸಾಯವರೇ, ಎಲ್ಲ ಗ್ರಾಮದ ಹಿರಿಯರೇ ಮತ್ತು ನಮ್ಮ ಎಲ್ಲ ಮುದ್ದು ಮಕ್ಕಳೇ, ಇವತ್ತಿನ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಗ್ರಾಮದ ಹಿರಿಯರೇ, ಸಾರ್ವಜನಿಕ ಬಂಧುಗಳೇ, ಈಗಾಗಲೇ ಪ್ರಾಸ್ತಾವಿಕವಾಗಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಒಂದ್ಸಲ ಊರಿಗೆ ಬಂದಾಗ ತಾವೆಲ್ಲರೂ ಬಂದು ಈ ಒಂದು ಶಾಲೆಯ ಪರಿಸ್ಥಿತಿಯನ್ನು ತೋರಿಸಿ ಎಲ್ಲರೂ ನನ್ನ ಗಮನಕ್ಕೆ ತಂದ್ರಿ. ಅದೇ ಪ್ರಕಾರ ಸೀತ್ನೂರು ಗ್ರಾಮದಲ್ಲಿ ಕೂಡ ನಾವು ಪವನವರು ಇದೇ ಸ್ಥಿತಿ ಅಲ್ಲಿ ಇತ್ತು. ಅದು ಪೂರಾ ಬಯಲಿಗಿತ್ತು ಶಾಲೆ. ಅಲ್ಲಿನೂ ಕೂಡ ಏನಪ್ಪ ಅಂದ್ರೆ 4 ರೂಮ್ಗಳ ಕಟ್ಟಡದ ಒಂದು ಉದ್ಘಾಟನೆ ಭಾಳ ತಿಂಗಳು 2-3 ತಿಂಗಳಿಂದ ಉದ್ಘಾಟನೆ ಮಾಡಿದ್ವಿ. ಇದು ಏನೋ ಕಾರಣಾಂತರಗಳಿಂದ ಸ್ವಲ್ಪ ತಡ ಆಗಿ ವಿದ್ಯಾರ್ಥಿಗಳು ಸೂಟಿ ಸಲಹೆ ವಿದ್ಯಾರ್ಥಿಗಳು ಬಂದಾಗ ಭಾಳ ಮತ್ತು ಇವತ್ತು ಆ ಕಾರ್ಯವನ್ನು ನೆರವೇರಿಸಿದ್ದೇವೆ. ಭಾಳಷ್ಟು ಕಡೆ ಇವತ್ತು ನಮ್ಮ ಮರಳಿ ಗ್ರಾಮದಲ್ಲಿ ಆಗಿರ್ಬೋದು, ಯಳವಂತಿ ಗ್ರಾಮದಲ್ಲಿ ಆಗಿರ್ಬೋದು, ಬೇರೆ ಬೇರೆ ಗ್ರಾಮದಲ್ಲಿ ಕೂಡ ನಮ್ಮ ಹುಣಸಿಹರ್ಗಿನಲ್ಲಿ ಆಗಿರ್ಬೋದು, ನಿಜಾಪುರ್ನಲ್ಲಿ ಆಗಿರ್ಬೋದು, ಅನೇಕ ಕಡೆ ಇಂಥ 4 ರೂಮ್ಗಳ ಶಾಲೆಗಳನ್ನು ಕಟ್ಟಡವನ್ನು ನಾವು ಕಟ್ಟಿ ಉದ್ಘಾಟನೆಯನ್ನು ಕೂಡ ಮಾಡಿದ್ದೇವೆ ಭಾಳಷ್ಟು ಕಡೆ. ಇದು ಭಾಳ ಅತಿ ಅವಶ್ಯಕವಾಗಿ ನಮ್ಮ ಅಜಯ್ ಸಿಂಗ್ ಅವರು KKRDB ಅಧ್ಯಕ್ಷರಾದ ಮೇಲೆ ಶಿಕ್ಷಣ ಸಂಯೋಜನೆ ಅಂತೇಳಿ ಅಕ್ಷರ ಆವಿಷ್ಕಾರ ಅಂತಕ್ಕಂಥ ಯೋಜನೆಯನ್ನು ಮಾಡಿ ಪ್ರತಿಯೊಂದು ಕಡೆ ಎಲ್ಲಿ ಶಾಲಾ ಕೋಣೆಗಳ ಕೊರತಿದೆ ಅಲ್ಲೇ ಶಾಲಾ ಕೋಣೆಗಳನ್ನು ಕಟ್ಟಬೇಕು ಮತ್ತು ಶಿಕ್ಷಕರ ಕೊರತೆ ಇದ್ದಲ್ಲಿ ಕೂಡ ಅವರು ಕಾಂಟ್ಯಾಕ್ಟ್ ಬೇಸ್ ಮೇಲೆ ಶಿಕ್ಷಕರನ್ನು ತೆಗೆದುಕೊಳ್ಬೇಕಂತಕ್ಕಂಥ ಒಂದು ನಿರ್ಣಯವನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕಾ ಖರ್ಗೆಜಿಯವರು, ಶರತ್ಪ್ರಕಾಶ್ ಪಾಟೀಲ್ರು ಎಲ್ಲರೂ ಸೇರಿ ಒಂದು ನಿರ್ಣಯವನ್ನು ತೆಗೆದುಕೊಂಡು ನಾವು ಭಾಳಷ್ಟು ವಿದ್ಯಾಭ್ಯಾಸದ ಕಡೆಗೆ ಗಮನ ಕೊಡಬೇಕಂತ ಹೇಳಿ ಈ ಸಲ ನಾವು ಅಂಗನವಾಡಿ ಬಿಲ್ಡಿಂಗ್ಗಳು, ಶಾಲಾ ಕೋಣೆಗಳು ಕಟ್ತಕ್ಕಂಥ ನಿರ್ಣಯವನ್ನು ನಮ್ಮ ಸರ್ಕಾರ ಬಂದ ಮೇಲೆ ಅತಿಥಿ ಶಿಕ್ಷಕರು ಸುಮಾರು 20,000 ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿಕೊಂಡು 41 ವಿದ್ಯಾರ್ಥಿಗಳಿಗೆ ಒಬ್ಬರು ಶಿಕ್ಷಕರನ್ನ